ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಕೋಮಲಯ್ಯ. ಕೋಮಲಯ್ಯ ಅಂತ. ಮೇಡಮ್, ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿರುವಂತದ್ದು? ಆಲ್ಕೆರೆಯಿಂದ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಕೋಮಲಯ್ಯ. ಕೋಮಲ ಅಂತ. ಮೇಡಮ್, ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿರೋ? ಆಲ್ಕೆರೆ ಗ್ರಾಮ ಪಂಚಾಯತಿ. ಆಲ್ಕೆರೆ ಗ್ರಾಮ ಪಂಚಾಯತಿಯಿಂದ ಗೆದ್ದಿರೋ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ನಟರಾಜ್ ಬಿ. ನಟರಾಜು ಅಂತ. ಸರ್, ಈಗ ಮೇಡಮ್ ಅವರು ಗೆದ್ದು 3 ವರ್ಷ ಅವಧಿ ಕಳೆದಿದೆ ಸರ್. ಏನ್ ಅನ್ನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ಒಂಥರ ಸಮಾಜ ಸೇವೆ ಮಾಡುವುದಕ್ಕೆ ಒಳ್ಳೇದು ಅನಿಸ್ತಾ ಇದೆ. ಆದ್ರಿಂದ ನಾವು ಈಗ ಗ್ರಾಮದ ಒಂದು ಏಳಿಗೆಯನ್ನ ಗ್ರಾಮದಲ್ಲಿ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈಗ ಮೇಡಮ್ ಅವರು ಗೆದ್ದು 3 ವರ್ಷ ಅವಧಿ ಕಳೆದಿದೆ ಸರ್. ಈ 3 ವರ್ಷ ಅವಧಿಯಲ್ಲಿ ಏನೇನ್ ಕೆಲಸ ಕಾರ್ಯಗಳಾಗಿದೆ ಸರ್? ಈಗ ಸುವರ್ಣ ಗ್ರಾಮ ಆಗಿದೆ. ಸುವರ್ಣ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ, ಅಂಗನವಾಡಿ ಇವೆಲ್ಲ ಆಗಿದೆ. ಕೆಲಸ ಕಾರ್ಯ ಆಗಿದೆ ಸರ್. ಈಗ ಮತ್ತೆ ಈ ಅನುದಾನದಲ್ಲಿ, ಪಂಚಾಯತಿ ಅನುದಾನದಲ್ಲಿ ಕೆಲವೊಂದು ಮೋರಿಗಳು ಮತ್ತೆ ರೀವರ್ಕ್ ಇವೆಲ್ಲ ಕೆಲಸಗಳನ್ನ ಮಾಡಿಸ್ತಾ ಹೋಗ್ತಾ ಇದ್ದಾರೆ ಸರ್. ಈಗ ನಿಮ್ಮ ಗ್ರಾಮಕ್ಕಾಗಿ ಈಗ ಒಂದು ಮನೆಗಳಾಗಿರಬಹುದು, ಶೌಚಾಲಯ ವ್ಯವಸ್ಥೆಗಳಾಗಿರಬಹುದು, ಎಷ್ಟಾಗಿದೆ ಸರ್? ಈಗ ಶೌಚಾಲಯ ವ್ಯವಸ್ಥೆ ಒಂದು 30-40 ನಮ್ಮ ಗ್ರಾಮದಲ್ಲಿ ಆಗಿದೆ. ಪಂಚಾಯತಿ ಟೋಟಲಿ ಆಗಿದೆ ಒಂದು 400-300 ಗಂಟೆ ಪಂಚಾಯತಿ, ನಮ್ಮ ಪಂಚಾಯತಿಲಿ ಆಗಿದೆ. ಮನೆಗಳು ಸರ್? ಮನೆಗಳು ಆಗಿದೆ. ಮನೆಗಳು 150 ಮನೆಗಳಾಗಿದೆ. ಸೆಡ್ ಒಂದು ಬಸವ ವಸತಿ ಯೋಜನೆಯಲ್ಲಿ 150 ಮನೆಗಳಾಗಿದೆ. ಮತ್ತೆ ಈಗ MLA ಕೋಟಾದಿಂದ ಒಂದು 50 ಗ್ರಾಂಟ್ ಈಗ ಬಂದಿದೆ. ತಿರ್ಗಾ ಪುನಃ ಈಗ ಬರ್ತಾ ಇದೆ, ಪುನಃ ಹೊಸದಾಗಿ ಬರ್ತಾ ಇದೆ. ಕೆಲಸ ಕಾರ್ಯಗಳಾಗ್ತಾ ಇದೆ ಮೇಡಮ್. ಈಗ ಇದಿಷ್ಟು ಎಲ್ಲ ಸ್ಯಾಂಕ್ಷನ್ ಆಗಿದೆ ಮೇಡಮ್. ಇದರಲ್ಲಿ ಯಾವ್ದು ಅಡಚಣೆ ಉಂಟಾಗಿ ಮಧ್ಯದಲ್ಲಿ ಯಾವ್ದು ಕೆಲಸ ಕಾರ್ಯಗಳು ಯಾವ ನಿಂತಿದೆ ಮೇಡಮ್? ನಿಂತಿದೆ ಅಂದ್ರೆ ಈಗ ಗುಡಿಸಲುದು ಮನೆ ರೈತ ಗ್ರಾಮವಾಗಿ ಅದು ನಿಂತೋಗಿದೆ. ಯಾರು ಕೆಲಸ ಮಾಡ್ತಾ ಇಲ್ಲ. ಅದು ಬರೀ ಬೇಸ್ಮೆಂಟ್ ಹಾಕವ್ರೆ, ಮುಂದೆ ದುಡ್ಡು ಇಲ್ವಲ್ಲ, ಅದಕ್ಕೋಸ್ಕರ ಪೆಂಡಿಂಗ್ ಅಲ್ಲಿ ಇಟ್ಟಾರ. ಅಂದ್ರೆ ಸರ್ಕಾರದಿಂದ ಬರುತ್ತಿರೋ ಅನುದಾನ ಬಿಡುಗಡೆ ಆಗಿಲ್ಲ? ಆಗಿಲ್ಲ. ಅದು ಎಷ್ಟು ತಿಂಗಳಿಂದ ಆ ರೀತಿ ಆಗಿದೆ ಮೇಡಮ್? ಈಗ ಸುಮಾರು 6 ತಿಂಗಳಾಗಿದೆ. 6 ತಿಂಗಳಿಂದ ನಿಂತ ಸರ್. ಈ ರೀತಿ ಒಟ್ಟು ಎಷ್ಟು ಮನೆಗಳಾಗಿದೆ ಸರ್ ಈ ರೀತಿ ಅಂದಾಜು? ಒಂದು 15-20 ಮನೆ ಅದೇ ರೀತಿ ನಿಂತಿದೆ. ಮತ್ತೆ ಈ ಸುವರ್ಣ ಗ್ರಾಮದ ಈ ರಸ್ತೆ ಹಂಗೆ ನಿಂತಿದೆ. ಅದನ್ನ ಹಣ ಬಿಡುಗಡೆ ಮಾಡೋದನ್ನ ಚರಂಡಿ ಆಗಿದೆ. ಇದೊಂದು ರಸ್ತೆ ಆಗಿಲ್ಲ. ವೀರಭದ್ರಸ್ವಾಮಿ ದೇವಸ್ಥಾನ ಬೀದಿ ರಸ್ತೆ, ವೀರಭದ್ರಸ್ವಾಮಿ ದೇವಸ್ಥಾನ ಬೀದಿ ಆಗಿಲ್ಲ. ಎಷ್ಟು ಹಿಂದೆ ಅದು ಮಾಡ್ಕೊಡ್ತೀವಿ ಅಂತ ಹೇಳಿದಂತದ್ದು ಸರ್? 1 ಮಂತ್ ಅಂತ ಹೇಳಿದ್ರು. ಇದು 6.5 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಈಗ ಮೋರಿ ವ್ಯವಸ್ಥೆ ಮಾಡಿದ್ದಾರೆ ಕಾಂಟ್ರಾಕ್ಟರ್. ಅವ್ರಿಗೆ ಹಣ ಬಿಡುಗಡೆ ಆಗಿಲ್ಲ ಮೋರಿಗೆ. ಈಗ ಮೋರಿ ಹಣ ಬಿಡುಗಡೆ ಆಗಿದ್ರೆ ಇದು ರಸ್ತೆನ ಅವರು ರೆಡಿ ಮಾಡ್ಬಿಡೋರು. ಮೋರಿ ಹಣ ಬಿಡುಗಡೆ ಆಗದೆ ಇರೋದ್ರಿಂದ ರಸ್ತೆ ಹಂಗೆ ಇದೆ. ಹಾಗಾಗಿ ಅದು ಅದಕ್ಕೆ ಕೆಲಸ ಕಾರ್ಯ ನಿಂತಿದೆ ಸರ್. ಈಗ ನಿಮ್ಮ ಗ್ರಾಮದಲ್ಲಿ ಈಗ ಕುಡಿಯುವ ನೀರಿನ ಸಮಸ್ಯೆ ಏನಾದ್ರು ಇದೆಯಾ ಸರ್? ಏನಿಲ್ಲ ಸರ್, ಅದ್ರ ಬಗ್ಗೆ ಅದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕುಡಿಯುವ ನೀರು. ಮೇಡಮ್, ಈಗ ನಿಮ್ಮ ಗ್ರಾಮದಲ್ಲಿ ಬೀದಿ ದೀಪದ ವ್ಯವಸ್ಥೆ ಎಲ್ಲ ಯಾವ ರೀತಿ ಇದೆ? ಚೆನ್ನಾಗಿದೆ. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಮೀಟಿಂಗ್ ಅಲ್ಲಿ ಮಾತಾಡ್ತೀವಲ್ಲ, ಕರೆಕ್ಟ್ ಆಗಿ ಕೆಟ್ಟೋದ ತಕ್ಷಣ ತಂದು ಹಾಕ್ತಾರೆ. ಅಲ್ಲೇ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾರೆ ಮೇಡಮ್. ಈಗ ಗೆದ್ದು 3 ವರ್ಷ ಅವಧಿಯಲ್ಲಿ ಇಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಟ್ಟಿದ್ದೀರಾ. ಇನ್ನು 2 ವರ್ಷ ಇದೆ ಮೇಡಮ್. ಈ 2 ವರ್ಷ ಅವಧಿಯಲ್ಲಿ ಮುಖ್ಯವಾಗಿ ಯಾವ್ದ್ರ ಬಗ್ಗೆ ಗಮನ ಹರಿಸಿ ಕೆಲಸ ಕಾರ್ಯ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ನಮ್ಗೆ ಅಂದ್ರೆ ನಾವು ಊರು ಸ್ವಚ್ಛತೆ ಕಾಪಾಡ್ಬೇಕು ಅಂತ ನಮ್ಗೆ ಇದೆ. ನಾವು ನೋಡೋಣ ಎಷ್ಟು 2 ವರ್ಷದಲ್ಲಿ ಏನಾಗುತ್ತೆ ಅದನ್ನ ಮಾಡ್ಬೇಕು ಅಂತ ಸರ್. ನೀವೇನಂತ ಅನ್ಕೊಂಡಿದ್ದೀರಾ ಸರ್? ಈಗ ಗ್ರಾಮದ ಏಳಿಗೆ ಆಗ್ಬೇಕು. ಕುಡಿ ನೀರಿನ ವ್ಯವಸ್ಥೆ, ಸ್ವಚ್ಛತೆ, ಚರಂಡಿ ವ್ಯವಸ್ಥೆ, ರಸ್ತೆ ವ್ಯವಸ್ಥೆಗಳು ಇನ್ನೂ ಸ್ವಲ್ಪ ಬಾಕಿ ಇದೆ. ಅವೆಲ್ಲನೂ ನಾವು ಮುಂದೆ ನಿಂತು ಅನುದಾನ ತಂದು ಮಾಡಬೇಕು ಅಂತ ಇದೆ ಸರ್. ಈಗ ನಿಮ್ಮ ಗ್ರಾಮ ಸಂಪೂರ್ಣವಾಗಿ ಶೆಡ್ಡು ರಹಿತ ಗ್ರಾಮವಾಗಿ ಪರಿವರ್ತನೆ ಆಗಿದೆಯಾ ಸರ್? ಈಗ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ. ಇನ್ನು ಅಂದಾಜು ಆ ರೀತಿ ಎಷ್ಟು ಮನೆಗಳು ಉಳಿದಿದೆ ಸರ್? ಈಗ ಇನ್ನೊಂದು 5-6 ಸೆಡ್ ಇರ್ಬೇಕಷ್ಟೇ ಸರ್. ಇನ್ನೊಂದು 5-6 ಅನುದಾನದಲ್ಲಿ ಅದು ಆಗಿತ್ತು. ಆಗಿ ಈಗ ಏನಾಗಿದೆ, ಅವ್ರು ಕಟ್ನಾರ್ದನೆ ಕಟ್ಟಕ್ಕೆ ಬಲ ಇಲ್ದಾನೆ ಅವರೇ ಬ್ಲಾಕ್ ಆಗಿದೆ ಸರ್. ಈಗ ಏನು ಅನುದಾನ ಸರ್ ಬಿಡುಗಡೆ ಆಗ್ತಿದ್ದಂಥದ್ದು ಒಂದು ಮನೆಗಾಗಿ? ಈಗ ಅನುದಾನ 75,000. ಈಗ ನೆಕ್ಸ್ಟ್ ಇಂದ ಏನೋ ಸರ್ಕಾರ ಜಾಸ್ತಿ ಮಾಡಿದೆ, 1,20,000 ಅಂತ. 20,000 ಕೊಡ್ತೀವಿ. ಈಗ ಆ ಯೋಜನೆಯಲ್ಲಿ ಇನ್ನು ಯಾರಿಗೂ ಬಂದಿಲ್ಲ. 75,000 ಹಣಕಾಸಿನಲ್ಲಿ ಬಂದಿದೆ. ಅದೆಲ್ಲ ಬಂದಿದೆ ಸರ್. ಇನ್ನು ಒಂದು ಎಷ್ಟು ಶೌಚಾಲಯದ ವ್ಯವಸ್ಥೆ ಎಲ್ಲ ಆಗ್ಬೇಕಾಗಿದೆ ಈಗ ನಿಮ್ಮ ಗ್ರಾಮ? ಆಗ್ಬೇಕಾಗಿದೆ. ಈಗ ಹೊಸದಾಗಿ ಶೌಚಾಲಯ ವ್ಯವಸ್ಥೆಗೆಲ್ಲ ಬರ್ದಿದೆ. ಅವರೆಲ್ಲ ಈಗೆಲ್ಲ ಕಟ್ಟಿಸ್ತಾ ಇದಾರೆ. ಎಲ್ಲ ಫೋಟೋ ಹೊಡಿಸಿ PDO ಎಲ್ಲ ಇದು ಮಾಡ್ಕೊಂಡು ರೂಲ್ಸ್ ಪ್ರಕಾರ ಅದನ್ನ ಮುಂದುವರ್ಕೊಂಡು ಹೋಗ್ತಾರೆ ಸರ್. ಈಗ ನಿಮ್ಮ ಗ್ರಾಮದಲ್ಲಿ ರೋಡಿನ ಕಾಮಗಾರಿಕೆ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಇದರಲ್ಲಿ ಈಗ ಎಷ್ಟು ಭಾಗ ಸಂಪೂರ್ಣವಾಗಿ ಮುಗಿದಿದೆ ಸರ್? ಈಗ ಸಂಪೂರ್ಣವಾಗಿ 50 ಭಾಗ ಮುಗಿದಿದೆ.
ಇನ್ನೂ 50 ಭಾಗ ಕೆಲಸ ಕಾರ್ಯಗಳಾಗಿದೆ. ನಿಮ್ಮ ಅನಿಸಿಕೆ ಏನು ಸರ್? ಈ 2 ವರ್ಷ ಅವಧಿಯಲ್ಲಿ 50 ಭಾಗವನ್ನು ಸಂಪೂರ್ಣವಾಗಿ ನೀವು ಕೆಲಸ ಕಾರ್ಯ ಮಾಡಿಸ್ಬೋದು ಅಂತ ಅನ್ಕೊಂಡಿದ್ದೀರಾ? ಎಷ್ಟಾಗುತ್ತೋ ಅಷ್ಟು ಮಾಡಿಸ್ಬೇಕು, 25% ಮಾಡಿಸ್ಲೇಬೇಕು ಅಂತಿದೀವಿ. ಆ ಪಣ ತೊಟ್ಟು ನಿಂತಿರುವಂತದ್ದು. ಮೇಡಮ್, ಈಗ ನಿಮ್ಮ ಈ ರಾಜಕೀಯ ಜೀವನಕ್ಕೆ ಬಂದಿದ್ದೀರಾ, ಇದರಲ್ಲಿ ನಿಮ್ಮ ಪಂಚಾಯತಿ ಹೊಂದಾಣಿಕತೆ ಎಲ್ಲ ಯಾವ ರೀತಿ ಇದೆ ಮೇಡಮ್? ಚೆನ್ನಾಗಿದೆ, ಹೊಂದಾಣಿಕೆ ಚೆನ್ನಾಗಿದೆ. ಎಲ್ಲ ಹೊಂದಾಣಿಕೆಯಿಂದ ಮಾತನಾಡಿ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾರೆ. ಸರ್, ಈಗ ನಿಮ್ಮ MLA ಗಳಿಂದ ಆಗಿರ್ಬೋದು, MP ಕಡೆಯಿಂದ ಆಗಿರ್ಬೋದು ಅನುದಾನಗಳು ಬಿಡುಗಡೆ ಅನುದಾನಗಳು ನಮ್ಮ MLA ಶ್ರೀನಿವಾಸ್ ಅವರು ಇದ್ದಾಗ ಕೆಲವೊಂದು ಅನುದಾನಗಳನ್ನು ಬಿಡಿದೆ. ಮತ್ತೆ ಜಿಲ್ಲಾ ಪಂಚಾಯತಿಯಿಂದ ಈ ವಾಟರ್ದು ಸಪ್ಲೈದು, ಆಮೇಲೆ ಬೋರ್ ವ್ಯವಸ್ಥೆ ಇದೆಲ್ಲ ಆಗಿದೆ ನಮ್ಮ ಮಾಡ್ಕೊಂಡಿದ್ದ. ನಾವು ದಳದಲ್ಲೇ ಗುರುತಿಸ್ಕೊಂಡಿರೋದ್ರಿಂದ, ಅವರು ದಳನೇ ಆಗಿರೋದ್ರಿಂದ ಅದು ಅನುದಾನ ಬೇಗ ಬಿಡುಗಡೆ ಆಗಿ ನಮ್ಮೂರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ, ಆದ್ಯತೆ ನೀಡಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಸರ್, ಅಂದಾಜು ಎಷ್ಟು ಲಕ್ಷ ವೆಚ್ಚದಂತ ಆದಂತದ್ದಲ್ಲ? 5 ಲಕ್ಷಕ್ಕೆ ವಾಟರ್ ಸಪ್ಲೈ ಬಂದಿದೆ. ಆಮೇಲೆ ಟ್ಯಾಂಕ್ ರಿಪೇರಿ 2 ಲಕ್ಷ ಬಂದಿದೆ. ಮತ್ತೆ ಸುವರ್ಣ ಗ್ರಾಮದ್ದು ಅದು ಬಂದಿದೆ. ಹಾಗಾಗಿ ನಿಮಗೆ ಬೆಂಬಲ ನೀಡಿ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಮಾಡ್ಕೊಡ್ತಾ ಹೋಗ್ತಾರೆ. ಇನ್ನಿತರೆ ಸರ್, ಈಗ ನಿಮ್ಮ TP ಇಂದ ಆಗಿರ್ಬೋದು, ZP ಇಂದ ಆಗಿರ್ಬೋದು ಅನುದಾನಗಳು ಬಿಡುಗಡೆ ಆಗಿ ಕೆಲಸ ಕಾರ್ಯಗಳ ನಡೀತಾ ಇದೆ. ZP ಇಂದ ಅದೇ ವಾಟರ್ ಸಪ್ಲೈ ZP ಇಂದ ಆಗಿದೆ. ಈಗೆಲ್ಲ ನೀರಿನ ಟ್ಯಾಂಕ್ ಎಲ್ಲ ಆಗಿದೆ, ಮಿನಿ ವಾಟರ್ ಟ್ಯಾಂಕು ಮತ್ತೆ ಟ್ಯಾಂಕ್ ರಿಪೇರಿ ಆಗಿ ಇದು ಬಂದಿದೆ. ಮತ್ತೆ MLA ಅವರಿಂದ ಒಂದು ಸಮುದಾಯ ಭವನ ಕಾಲೋನಿ, ಹಿಸಿ ಕಾಲೋನಿ, ಅದನ್ನ ರಿಪೇರಿ ಎಲ್ಲ ಮಾಡಿಸಿದ್ದಾರೆ. MLA ಅನುದಾನದಿಂದ, MP ಅನುದಾನದಿಂದ ಮಾಡಿಸಿದ್ದಾರೆ. ಎಲ್ಲ ಕೆಲಸ ಕಾರ್ಯ ಮಾಡಿ. ಸರ್, ಈಗ ನಿಮಗೆ ಈ ರಾಜಕೀಯ ಜೀವನಕ್ಕೆ ಬರಕ್ಕೆ ಗುರುಗಳು ಅಂತ ಯಾರು ಇದಾರ ಸರ್? ಈಗ ಗುರುಗಳು ಯಾರು ಇಲ್ಲ, ಗುರುಗಳು ನಮ್ಗೆ ಯಾರು ಇಲ್ಲ, ನಾವೇ ಸ್ವಇಚ್ಛೆಯಿಂದ ಬಂದಿರ್ತಕ್ಕ. ಮೇಡಮ್, ಈಗ ನಿಮ್ಮ ಮುಖ್ಯವಾಗಿ ನಿಮ್ಮ ಗೆಲುವಿಗೆ ಕಾರಣ ನಿಮ್ಮ ಗ್ರಾಮದ ಜನತೆ. ಅವರು ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶೀಲನಾಗಿಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ನೀವು? ಎಲ್ಲರೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತಾರೆ. ಮೇಡಮ್, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ನೀವು ಎಲ್ಲ ನಮ್ಮ ಇದಕ್ಕೆ ಸ್ಪಂದಿಸಿ ನಮ್ಮನ್ನ ಮುಂದಿನ ಗೆಲುವಿಗೂ ಸಹ ಒಂದು ದಾರಿದೀಪವಾಗಬೇಕಾದ್ರೆ ನಾವು ಕೆಲಸ ಕಾರ್ಯಗಳನ್ನು ಹೆಚ್ಚಿಗೆ ಮಾಡಿದಾಗ ಅವ್ರ ಮುಂದೆ ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಇಸ್ಕೊಂಡು ಅವ್ರಿಗೂ ನಾನು ಬಹಳ ಕೃತಜ್ಞತೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಕಾಲ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇಬ್ಬರುಗಳು ಧನ್ಯವಾದ. ಥ್ಯಾಂಕ್ ಯು.